ನಾರಾಯಣಂ ಗುಣೈಃ ಸರ್ವೈಃ ತೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮಿಚ್ಛಾಮಿ ತ್ವಾ ಸೂಕ್ತಾರ್ಥ ಉಚ್ಯತೆ. ಏನಾಯ್ತು ಈಗ? ಈಗ ಅಲ್ಲೇ ಇರೋ ಪತ್ರ ಬಂದಿದೆ. ಕೃತೆ ದಶ್ಯ ಇನ್ನು ಸ್ವಲ್ಪ ಉಳ್ಕೊಂಡಿದೆ. ಉತ್ತರಾಚ್ಯೆ ಇತರ ಪರಾಮರ್ಶ್ಯಾಚ್ಯ ಇತಿ ಚೇನ್ನ ಅಸಂಭವ. ಈ ದಹರಾಧಿಕರಣ ಆಗ್ತಾ ಇತ್ತು ಈಗ, ಅದಲ್ಲ, ಅದನ್ನು ಆಗ್ತಾ ಇದೆ. ಕೃತೇಶ್ಚ ಪ್ರಸಿದ್ಧೇಶ್ಚ ಕೃತೇಶ್ಚ ಮಹಿಮ್ನಃ ಅಸ್ಯ ಅಸ್ಮಿನ್ ಉಪಲಬ್ಧೇ. ಕೃತಿ ಅಂತ ವಿಶೇಷವಾದ ಮಹಿಮೆ ಏನಾಗಿದೆ ದೇವರಲ್ಲಿ ಸ್ಪಷ್ಟ ಕಾಣಿಸ್ತಾ ಇದೆ. ಆದ್ದರಿಂದ ದೇವರಿಗೆ ಅಪ್ಲೈ ಆಗೋ ಪದನ ಹೊರತು ಬೇರೆ ಅಲ್ಲ. ಅದೇ ಮಾತು ಬಂತು. ಸಹಿ ಪೃಥಿವೀ ಸರ್ವಾಧಿಪತಿ ಸಹಿ ಸರ್ವಪಾಲ ಸ ಈಶಃ ಸ ವಿಷ್ಣು ಪತಿಂ ವಿಶ್ವಸ್ಯ ಆತ್ಮೇಶ್ವರಂ ಇತ್ಯಾದಿ ಶ್ರುತಿಭ್ಯ ತಸ್ಯ ಹಿ ಏಷ ಮಹಿಮಾ. ಸರ್ವೇಶೋ ವಿಷ್ಣುರೇವೈಕೋ ನಾನ್ಯೋಸ್ತಿ ಜಗತಃ ಪತಿಃ ಇತಿ ಕಾಂತೆ. ಸರ್ವೇಶ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಸರ್ವೇಶ್ವರ ಅಜ ಸರ್ವೇಶ್ವರ ಸಿದ್ಧ, ಅದಕ್ಕೆ ಅರ್ಥ. ಓಂ ಪ್ರಸಿದ್ಧೇಶ್ಚ ಓಂ ತತ್ರಾಪಿ ದಕ್ರಗಹನಂ ದಕ್ರಂ ಗಗನಂ ವಿಶೋಕಃ ತಸ್ಮಿನ್ ಯದಂತಹ ತದುಪಾಸಿತವ್ಯಂ ಇತಿ ಪ್ರಸಿದ್ಧೇಶ್ಚ. ದೇಹದೊಳಗೆ ದಕ್ರ ಗಗನ ಇದೆ, ಚಿಕ್ಕ ಆಕಾಶ ಇದೆ. ಅದರಲ್ಲಿ ಏನ್ ಮಾಡಬೇಕು? ವಿಶೋಕಃ ತಸ್ಮಿನ್ ಯದಂತಹ ತದು. ಅದರೊಳಗೆ ಯಾರಿದ್ದಾರೆ ಅಂದ್ರೆ ವಿಶೋಕನಾದ ಪರಮಾತ್ಮ ಇದ್ದಾನೆ, ಅವನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಪುರಾತನ ಉಪಾಸನೆ ಪ್ರಸಕ್ತಿ ಆದ್ದರಿಂದ ದಹರಾಕಾಶದಲ್ಲಿರೋರು ಯಾರು ಅಂತ ಹೋಗ್ಬೇಕೀಗ? ವಿಷ್ಣುವೇ ಹೊರತು ಬೇರೆಯವರಲ್ಲ. ತದಂತಸ್ಥ ಅಪೇಕ್ಷತ್ವಾಚ್ಯ ಸುಶಿರಶ್ರುತಿ ವಿರೋಧ ಇತರ ಪರಾಮರ್ಶ್ಯಾತ್ ಸಾ ಇತಿ ಚೇನ್ನ ಅಸಂಭವಾತ್ವೋ ಪರಂ ಜ್ಯೋತಿರುಪಸಂಪದ್ಯ ಕ್ಷೇತ್ರರೂಪೇಣ ವಿನಿಷ್ಪದ್ಯತೆ ಏಷ ಆತ್ಮೇತಿ ಕೋವಾಚ ಇತಿ ಜೀವ ಪರಾಮರ್ಶ್ಯಾತ್ ಸಾ ಇತಿ ಚೇನ್ನ ತಸ್ಯ ಸ್ವತೋ ಅಪಹತ ಪಾಪತ್ವಾದಿ ಅಸಂಭವ. ಅಲ್ಲಿ ನೋಡಿ, ನಿಮ್ ದೇವರಿದ್ದಾರೆ ಅಂತ ಹೇಳ್ತೀರಿ, ಅಲ್ಲ, ಅಲ್ಲಿ ಜೀವ ಇದ್ದಾನಷ್ಟೇ. ಹೃದಯಾಕಾಶದಲ್ಲಿ ಯಾರಿದ್ದಾರೆ? ಜೀವ ಇದ್ದಾನಷ್ಟೇ. ವಿಷ್ಣು ಅಂತ ಹೇಳಬಾರದು ಅಂದ್ರೆ ಹೇಳ್ಬೋದಾಗಿತ್ತು ನಾವು. ಬಟ್ ಸಮಸ್ಯೆ ಏನಿದೆ ಅಂದ್ರೆ ಪರಮಾತ್ಮ ಜ್ಯೋತಿ, ಪರಂಜ್ಯೋತಿ ಅವರು. ಪರಂಜ್ಯೋತಿ ಅಂದ್ರೆ ಅಪಹತ ಪಾಪ, ನಿರ್ದೋಷ. ಜೀವ ನಿರ್ದೋಷನಲ್ಲ. ದೇರ್ಫೋರ್ ಯಾರನ್ನು ಒಪ್ಕೋಬೇಕಾಗಿಲ್ಲ? ಈಗ ಜೀವನಿಂದ ಭಿನ್ನನಾದವರಿದ್ದಾರೆ ಅಂತ ಒಪ್ಬೇಕು, ಹೊರತು ಇದು ಒಪ್ಲಕ್ಕಾಗೋದಿಲ್ಲ. ಅಪಹತ ಪಾಪತ್ವ. ಪಾಪ ಅಂದ್ರೆ ಪಾಪ ದೋಷ, ಅಪಹತ ಪಾಪ ಅಂದ್ರೆ ನಿರ್ದೋಷ. ಅಲ್ಲಿರತಕ್ಕಂಥ ವ್ಯಕ್ತಿ ನಿರ್ದೋಷ ಅಂತ ಹೇಳಿದ ಮೇಲೆ ಸದೋಷಿಯಾದ ಜೀವ ಅಲ್ಲಿರತಕ್ಕಂಥ ವ್ಯಕ್ತಿ ಅಂತ ಸಿದ್ಧವಾಗಿ ಸಾಧ್ಯ ಇಲ್ಲ. ಉತ್ತರಾಚ್ಯೇತ ಆವಿರ್ಭೂತ ಸ್ವರೂಪಸ್ತು ಓಂ ಸಾ ತತ್ರ ಪರಿಯೇತಿ ಚಕ್ಷನ್ ಕ್ರೀಡನ್ ರಮಮಾಣಃ ಇತ್ಯಾದಿ ಉತ್ತರ ವಚನ ಜೀವ ಏವೇತಿ ಚೇನ್ನ ತತ್ರ ಹಿ ಪರಮೇಶ್ವರ ಪ್ರಸಾದ ಆವಿರ್ಭೂತ ಸ್ವರೂಪೋ ಉಕ್ತ ವಿಚ್ಯತೆ. ಆಗ ಪ್ರಶ್ನೆ ನೋಡಿ ಅದೆಲ್ಲ ಇಲ್ಲ, ಮುಂದೆ ಹೇಳ್ತಾರೆ. ಇವನು ವ್ಯವಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ಅಂದಮೇಲೆ ಅವನು ನಿರ್ದುಃಖ ಅಂತ ಆಯ್ತಲ್ಲ ಅಂದ್ರೆ ಅಲ್ಲ, ಮುಂದಾಗ್ತಾನೆ, ಈಗಿಲ್ವಲ್ಲ. ನಾವು ಹೇಳ್ತಾರೆ ಈಗಿದ್ದಾನೆ ಅಂತ ಹೇಳ್ಬಿಟ್ಟು. ನೀನ್ ಹೇಳೋದು ಯಾವ್ದು ಹೇಳ್ತಿ? ಮುಕ್ತರಾದ ಹೇಳ್ತಾನೆ. ಏನ್ ಮಾಡ್ದ ಅವನು? ಆಫೀಸ್ ಸೈನ್ ಮಾಡ್ದ, ಇದಾಗ್ತೇನೆ ಅಂತೇಳಿ. ಇನ್ನು ಮುಂದೆ ಆಗ್ತೇನೆ ಅಲ್ಲ, ಇಲ್ಲ ಸೈನ್ ಮಾಡ್ತೀನಿ. ಏನ್ ಮಾಡ್ತೀವಿ ಈಗ? ರಿಪೋರ್ಟ್ ಮಾಡ್ಕೊಂಡ್ರು ಸೈನ್ ಮಾಡೋಂಗಿಲ್ಲ. ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ತೋರಿಸಿ ರಿಪೋರ್ಟ್ ಆದ್ಮೇಲೆ ಮುಂದಿನ ಫಾರ್ಮ್ಯಾಲಿಟಿ. ಮೊದಲೇ ಸೈನ್ ಮಾಡಿ ಯಾವುದಕ್ಕೂ ಮಾಡಾಗಿಲ್ಲ. ಆದ್ರೆ ಈಗ ಅಲ್ಲಲ್ಲ ಅವನೀಗ. ಅದು ಹೇಳ್ತಾರೆ ಈಗಿದೆ ಅಂತ ಹೇಳ್ತಾರೆ. ಈಗ ಹೃದಯಾಕಾಶದಲ್ಲಿ ಒಬ್ಬ ಇದ್ದಾನೆ, ಅವನು ನಿರ್ದೋಷ ಅಂತ ಹೇಳ್ತಾರೆ. ನೀವು ಮುಂದೆ ನಿರ್ದೋಷನಾಗ್ತೇನೆ, ಅದರಿಂದ ನಾನು ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದು ವಾಕ್ಯ ನೋಡಿ. ತತ್ರ ಪರಿಯೇತಿ ಚಕ್ಷನ್ ಕ್ರೀಡನ್ ರಮಮಾಣಃ ಇತ್ಯಾದಿ ಉತ್ತರ ವಚನ ಅಂತಂದ್ರೇನು? ಈ ಸೃಷ್ಟಿಯ ಮುಂದಿನ ಮಾತಿರೋದ್ರಿಂದ, ಜೀವ ಅದು ಮುಂದೆ ಬರತಕ್ಕಂಥ ಮಾತಿರೋದ್ರಿಂದ ಹೇಳ್ತೀನಿ ಅಂದ್ರೆ ಹೇಳಬಾರ್ದು. ತತ್ರ ಹಿ ಪರಮೇಶ್ವರ ಪ್ರಸಾದ ಆವಿರ್ಭೂತ ಸ್ವರೂಪ ಮುಕ್ತ ಉಚ್ಯತೆ. ಅಲ್ಲಿ ಮುಕ್ತರ ಬಗ್ಗೆ ಹೇಳ್ತಾರೆ. ಮುಕ್ತನು ತಾನೇ ಆಗಿಲ್ಲ, ದೇವರ ಅನುಗ್ರಹದಿಂದ ಆಗಿರೋದು. ಪರಮೇಶ್ವರ ಅನುಗ್ರಹದಿಂದ ಮುಕ್ತನಾದ ಜೀವನ ಬಗ್ಗೆ ಹೇಳ್ತಾರೆ ಹೊರತು ಅವನು ಈಗಲ್ವೇ ಅಲ್ಲ, ಮುಂದೆ ಕೂಡ ಸ್ವಂತ ಆಗಿಯೂ ಇಲ್ಲ. ಯತ್ಪ್ರಸಾದಾತ್ ಸ ಮುಕ್ತೋ ಭವತಿ ಸ ಭಗವಾನ್ ಪೂರ್ವೋಕ್ತ. ಪ್ರಸಕ್ತ ಬಂದಿರೋದ್ರಲ್ಲಿ ಯಾರು ಪ್ರಸಕ್ತಿ ಇದೋ? ವಿಷ್ಣುವಿನ ಪ್ರಸಕ್ತಿ ಬೇರೆ ಅಲ್ಲ. ಓಂ ಅನ್ಯಾರ್ಥಶ್ಚ ಪರಾಮರ್ಶ್ಯಃ ಓಂ ಯಂ ಪ್ರಾಪ್ಯ ಸ್ವೇರ ರೂಪೇಣ ಜೀವೋ ಅಭಿನಿಷ್ಪದ್ಯತೆ ಸ ಏಷ ಆತ್ಮ ಇತಿ ಪರಮಾತ್ಮಾರ್ಥಸ್ಯ ಪರಾಮರ್ಶ್ಯಃ. ಮುಂದೆ ಕೂಡ ಯಂ ಪ್ರಾಪ್ಯ ಸ್ವೇರ ಕರ್ಮ ರೂಪೇಣ ಜೀವೋ ಅಭಿನಿಷ್ಪದ್ಯತೆ ಸ ಏಷ ಆತ್ಮ ಇತಿ. ಯಾರನ್ನ ತಲುಪಿದ ಮೇಲೆ ಜೀವ ತನ್ನ ಸ್ವರೂಪದಲ್ಲೇನೆ ಪೂರ್ಣ ಮುಳ್ಕೊಂಡ್ಬಿಡ್ತಾನ ಅಂತ ಹೇಳಿದ್ರಲ್ಲ,
ಅಲ್ಲೂ ಕೂಡ ಯಾರನ್ನ ನೋಡಿದ ಮೇಲೆ ಅಂತ ಹೇಳ್ತಾರಲ್ಲ, ಯಾರನ್ನ ತಲುಪಿದ ಮೇಲೆ ಅಂತ ಹೇಳಿ. ಆ ವ್ಯಕ್ತಿ ಯಾರು? ಪರಮಾತ್ಮನೇ. ಯಾರು ಇಲ್ಲಿದ್ದಾನೆ ಅವನು ತಲುಪಿದಾಗ ಏನಾಗುತ್ತೆ? ಇವನ ರೂಪ ಪ್ರತ್ಯಕ್ಷ ಆಗುತ್ತೆ. ಆದ್ರಿಂದ ಇವನಾಗಿ ಮಾಡ್ಕೊಳಕ್ಕಾಗಲಿಲ್ಲ. ದೇರ್ಫೋರ್ ಇಲ್ಲಿ ಹೃದಯಾಕಾಶ ಒಪ್ಪಿದ ಮೇಲೆ ಅಲ್ಲಿ ಒಳಗಿರ್ತಕ್ಕಂಥ ನಿರ್ದೋಷ ವ್ಯಕ್ತಿ ಅಂದ್ರೆ ಯಾರಾಗಿರ್ಬೇಕು? ವಿಷ್ಣುವೇ. ಓಂ ಅಲ್ಪಶ್ರುತಿ ಐತಿ ತದುಕ್ತಮ್. ಮನೆಗೆ ಒಂದು ಗಲಾಟೆ ಮಾಡ್ತಾನೆ ನೋಡಿ, ನಾವು ಒಬ್ಬಳಕ್ಕೆ ಸಾಧ್ಯ ಇಲ್ಲ. ನಿಮ್ ದೇವ್ರು ಭಾರಿ ದೊಡ್ಡ ವ್ಯಾಪ್ತ ಏನೇನೋ ಹೇಳ್ತೀರಿ ನೀವೀಗ. ಯಾರೋ ಸ್ವಲ್ಪ ಜಾಗ, ಆ ಸ್ವಲ್ಪ ಜಾಗದಲ್ಲಿ ಹೇಗಿರ್ತಾನೆ ಅಂತ ಕೇಳಿದ್ರೆ ಅಲ್ಪಶ್ರುತಿ ರೀತಿ ತದುಕ್ತಮ್ ಅಂತ ಹೇಳಿ ಉತ್ತರ ಕೊಟ್ಟಾಗಿದೆ. ದಹರ ಅಲ್ಪಶ್ರುತಿ ರೀತಿ ಚೆನ್ನ ನಿಚಾಯತ್ವಾದೇವಂ ವ್ಯೋಮವಚ್ಚ ಇತ್ಯುಕ್ತತ್ವಾ ಏಷಮೇ ಆತ್ಮ ಅಂತರ್ಹೃದಯೇ ಛಾಯಾಮಿತಿ ಇತ್ಯುಕ್ತತ್ವಾಚ್ಚ ಇದು ದಹರಾಧಿಕರಣಂ ವ್ಯೋಮವತ್. ಅಷ್ಟು ದೊಡ್ಡ ಆಕಾಶ, ಅದ್ರಲ್ಲಿ ನಾವಿದ್ದೇವೆ, ನಮ್ಮೊಳಗೆ ಮತ್ತೆ ಆಕಾಶ ಇಲ್ಲದವ್ರು ಬೆಳ ಕ್ರಶ್ ಆಗಿಬಿಡ್ತಿತ್ತು. ವ್ಯೋಮ ದೃಷ್ಟಾಂತ ಕೊಟ್ಬಿಟ್ರು. ಆಕಾಶ ಏನಾಗಿ ವ್ಯಾಪ್ತವೂ ಆಗಿದೆ, ಸೂಕ್ಷ್ಮವೂ ಹೇಗೋ ದೇವರು ಏನಾಗಿದ್ದಾನೆ? ಮಹತ್ವ ಮಹಿಯಾನೂ ಆಗಿದ್ದಾನೆ, ಮನೋರಣೀಯಾನೂ ಆಗಿದ್ದಾನೆ. ಆದ್ರಿಂದ ಅತ್ಯಲ್ಪವಾದ ಆಕಾಶದಲ್ಲೂ ಏನಿದ್ದಾನೆ? ಬರೀ ದೇವರಿಲ್ಲ, ಹೇಗಿದ್ದಾನೆ? ಅನಂತ ರೂಪಗಳು ಸಮೇತ ಇದ್ದಾನೆ. ಅನಂತ ರೂಪಗಳು ಸಮೇತ ದೇವ್ರ ಮ್ಯಾಜಿಕ್ ಅದು. ಪ್ರತಿಯೊಂದು ರೂಪವೂ ಅಣೋರಣೀಯ ಮಹತ್ವ ಮಹಿಯಾನ. ಪರಮಾತ್ಮರ ಒಂದು ರೂಪ ಅಷ್ಟೇ ಅಲ್ಲ, ಪ್ರತಿಯೊಂದು ರೂಪಕ್ಕೂ ಏನಿದೆ? ವ್ಯಾಪ್ತ ರೂಪನೂ ಇದೆ, ಅಣುರೂಪನೂ ಇರೋದ್ರಿಂದ ಒಂದೇ ಅಣುರೂಪದಲ್ಲಿ ಸಕಲ ರೂಪಗಳನ್ನು ಹೊಂದಿದ್ದಾನೆ ಅಂತ ಹೇಳಿದ್ಮೇಲೆ ವಿರೋಧ ಇಲ್ಲ. ಮತ್ತೆ ನಮ್ಗೆ ಏನಿದೆ ಈಗ? ಉತ್ತಮ್ ಶ್ರುತಿ ಹೇಳ್ತಾ ಇದ್ದಾನೆ, ಪ್ರಮಾಣ ಇದೆ ನಮಗೆ. ನೀವೇನ್ ಹೇಳ್ತೀರಿ ಆಧಾರ, ನೀವು ಕಲ್ಪನೆಗಳು ಒಂದೇ ಆಧಾರ ಹೊತ್ತು ಏನು ನಮ್ದು ಹಾಗಲ್ಲ. ಏನಿದೆ ಅದಕ್ಕೆಲ್ಲ ಉತ್ತಮ ಶಾಸ್ತ್ರೋಕ್ತವಾದ ವಿಚಾರವಾದ್ರಿಂದ ಒಪ್ಲೇಬೇಕು. ಇತಿ ಧಾರಾಧಿಕರಣಂ ಅದು ಮುಂದೆ ಅನುಕೃತ್ಯಧಿಕರಣ, ಅದು ನಾಳೆ ಅನುಕೃತ್ಯಧಿಕರಣದಲ್ಲಿ ಜೀವನ ನೇಚರ್ ಹಾಕಿದ್ರೆ ಇಬ್ರು ಒಂದೇ ಕಡೆ ಇದ್ದಾರಲ್ಲ, ಅದೇನ್ ನೇಚರು, ಏನ್ ವಿಷಯ ಅಂದ್ರೆ ಬಿಂಬ ಪ್ರತಿಬಿಂಬ ಭಾವ. ಅಲ್ಲಿ ಬಿಂಬ ಪರಮಾತ್ಮನಾಗಿದ್ದಾನೆ, ಪ್ರತಿಬಿಂಬವಾಗಿ ಜೀವನ ಅಧೀನದಲ್ಲಿದ್ದ ಪ್ರತಿಬಿಂಬ ಅಂದ್ರೆ ಅಧೀನದಲ್ಲಿದ್ದಾನೆ ಅಂತ ಹೇಳ್ತಾರೆ. ರಥೋತ್ಸವ ಹೇಳಿದ್ರೆ ಯಾರು ರಥೋತ್ಸವ ಅಂತ ಹೇಳಿ ಹೇಳ್ತಾರೆ? ಕೃಷ್ಣ ರಥೋತ್ಸವ. ಅರ್ಚಕರು ಗೊತ್ತಿರೋ ಪಕ್ಕ ಹಿಂದಿರ್ತಾರೆ, ಗೊತ್ತಾಯ್ತಾ? ಯಾವುದೇ ರಥೋತ್ಸವ ಕಾಲಕ್ಕೆ ರಥಗಳು ಬಿದ್ದೇ ಯಾರೋ ಬಿಡ್ತಾರೆ. ಬಟ್ ಅವ್ರ ರಥೋತ್ಸವ ಅಂತ ಹೇಳೋದಿಲ್ಲ. ಯಾತಕ್ಕೆ? ಏನಿಲ್ಲ, ಅವ್ರ ಜೊತೆಗಿದ್ದಾರೆ. ಅವ್ರು ಹಿಡಿದು ಯಾರು ಅವ್ರು ಕೂತ್ರು ಇಳಿಸ್ಬಿಡ್ತಾರೆ. ಕೂಡಬಾರ್ದಲ್ಲಿ ಜೊತೆಗಿದ್ದಾಗ ಅಷ್ಟೇ ಮಹತ್ವ ಇರೋದ್ರಿಂದ, ಇವರು ಅನುಕೃತಿಯಾಗಿದ್ದಕ್ಕೆ ಅವ್ರಿಗೆ ಮಹತ್ವ ಇರೋದ್ರಿಂದ ತನ್ನಷ್ಟೇ ಜೀವ ಬಿಟ್ರೆ ಏನಾಗ್ತಾನೆ? ಇರ್ಲಕ್ಕಾಗೋದಿಲ್ಲ. ಫಸ್ಟ್ ಇರ್ಲಕ್ಕೆ ಬರೋದಿಲ್ಲ. ಪ್ರತಿಬಿಂಬ ಹೇಗೆ ಪ್ರತ್ಯೇಕ ಇರ್ಲಕ್ಕೆ ಅಸಾಧ್ಯ ಅನ್ನೋ ಹಾಗಾಗುತ್ತೆ. ಇವೆಲ್ಲ ಪ್ರಶ್ನೆ ಉತ್ತರ ನೆಪದಲ್ಲಿ ಏನ್ ಹೇಳ್ತಾ ಹೋಗ್ತಾರೆ? ಇಡೀ ಬ್ರಹ್ಮಸೂತ್ರಗಳೆಲ್ಲ ಪ್ರಶ್ನೋತ್ತರ ರೂಪ. ಪ್ರಶ್ನೆ ಉತ್ತರ 222 ಅಧಿಕರಣ ಅಂದ್ರೆ 222 ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಫಿಲಾಸಫಿ. ಅದಕ್ಕೆ ಉತ್ತರ ಕೊಟ್ಬಿಡ್ತಾರೆ. ಏನೇನು ಕೇಳಬಹುದು ದೇವ್ರ ಬಗ್ಗೆ ಏನೇನು ಪ್ರಶ್ನೆ ಕೇಳಬಹುದು ಅದೆಷ್ಟಕ್ಕೂ ಉತ್ತರ ಕೊಡ್ತಾರೆ. ಅದು ಭಾರಿ ವಿಶೇಷ. ಅದಕ್ಕೆ ಏನಾಯ್ತು? ಪರವಿದ್ಯೆ ಅಂತ ಆಯ್ತು. ಇದರಲ್ಲಿ ಏನು ಉತ್ತರ, ಎಲ್ಲ ಉತ್ತರ ಕೊಡೋದನ್ನೇ ಹಾಕಿ ಕೊಡ್ತಾರೆ, ಶ್ರುತಿಯಲ್ಲಿ ತೋರಿಸ್ತಾ ಹೋಗ್ತಾರೆ. ನಮ್ಗೆ ಅನಂತ ಶ್ರುತಿಯಲ್ಲಿ ಹುಡುಕಕ್ಕೆ ಬರೋದಿಲ್ಲ, ಮತ್ತು ಹುಡುಕಿದ ಅರ್ಥನೂ ಆಗೋದಿಲ್ಲ. ಅದೆಲ್ಲ ತೋರಿಸಿದ್ದಕ್ಕೆ ಪರವಿದ್ಯಾ ಅಂತ. ಪರವಿದ್ಯೆ, ಪರ ಅಂದ್ರೆ ಹೈಯೆಸ್ಟ್ ವಿದ್ಯೆ. ಹೌದು ಹೌದು. ಮುಖ್ಯವಾದ ಪ್ರಶ್ನೆಗಳು. ಸರ್ವೇಂದ್ರಿಯ ಪ್ರೇರಕೇನ ಸೈತ